ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರೀಶ, ಏನಾಯ್ತಪ್ಪ? 5 ಲಕ್ಷ ಸಾಲ ಮಾಡ್ಕೊಂಡಿದ್ಯಾ? ಅಂತದೇನಾಯ್ತು? ಯಾಕಪ್ಪ ಹೀಗ್ ಮಾಡ್ದೆ? ಏನ್ ಮಾಡ್ಲಮ್ಮ, ಎಲ್ಲ ನನ್ನ ಹಣೆ ಬರಹ. ವ್ಯಾಪಾರ ಶುರು ಮಾಡಿದಾಗ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಒಂದಿನ ಯಾರೋ ಒಬ್ಬ ಬಂದ, ನಾನು ಒಂದು ಕಂಪನಿ ಶುರು ಮಾಡ್ತಾ ಇದೀನಿ, ಅದಕ್ಕೆ ಫರ್ನಿಚರ್ಸ್ ಎಲ್ಲ ಬೇಕು ಅಂತ ಹೇಳ್ದ. ಹಾಗೆ ಪರಿಚಯ ಕೂಡ ಆದ. ಇನ್ನೊಂದು ದಿನ ಬಂದ, ಫರ್ನಿಚರ್ ಪರ್ಚೇಸ್ ಕೂಡ ಮಾಡ್ದ. 9 ಲಕ್ಷ ಆಯಿತು. ಕ್ಯಾಶ್ ಇಲ್ಲ, ಚೆಕ್ ಕೊಟ್ರೆ ಓಕೆನಾ ಅಂತ ಕೇಳ್ದ. ನಾನು ಹ್ಞೂ ಅಂತ ಒಪ್ಕೊಂಡೆ. ಚೆಕ್ ಬ್ಯಾಂಕ್ಗೆ ಹಾಕಿದೆ. ಚೆಕ್ ಬೌನ್ಸ್ ಆಗ್ಬಿಡ್ತು. ಆಮೇಲೆ ಬ್ಯಾಂಕಲ್ಲಿ ವಿಚಾರಿಸಿದ್ರೆ ಅಕೌಂಟೇ ಇಲ್ಲ, ಅದ್ಯಾವುದೋ ಫೇಕ್ ಅಕೌಂಟು, ನಿಮ್ಗೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನನ್ನ ಪ್ರಾಬ್ಲಮ್ ಶುರು ಆಯ್ತು. ಏನಪ್ಪ ಹರೀಶ, ಇಷ್ಟು ದೊಡ್ಡ ಸಮಸ್ಯೆನ ಮುಚ್ಚಿಟ್ಕೊಂಡು ತೊಂದ್ರೆನ ತಲೆ ಮೇಲೆ ಎಳ್ಕೊಂಡಿದ್ಯಲ್ಲೋ? ಈ ಮಾತನ್ನ ನಮಗೆ ಯಾಕೆ ಮೊದಲೇ ಹೇಳಲಿಲ್ಲ? ಏನಂತ ಹೇಳಪ್ಪ, ಏನಂತ ಹೇಳಿ? ಜೀವನದಲ್ಲಿ ಏನೋ ಸಾಧನೆ ಮಾಡ್ತೀನಿ ಅಂತ ಯಾರನ್ನು ನಂಬಿ ಮೋಸ ಹೋದೆ ಅಂತ ಹೇಳ? ಇಲ್ಲ, ಇವನೇನೋ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ನೀವೆಲ್ಲ ಸಮಾಧಾನ ಪಟ್ಕೊಂಡಿರುವಾಗ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ಲದೆ ಒದ್ದಾಡ್ತಾ ಇದೀನಿ ಅಂತ ಹೇಳ? ಏನು ಹೇಳಿ? ಹರೀಶ, ಅವರು ಪೊಲೀಸು ಕೇಸು ಅಂತ ಮಾತಾಡ್ತಿದ್ದಾರೆ. ಅಲ್ಲಿ ತನಕ ಮುಚ್ಚಿಟ್ಕೋಬೇಕಿತ್ತ? ಏನ್ ಮಾಡ್ಲಪ್ಪ, ಇವಾಗ ಏನ್ ಮಾಡ್ಲಿ ಹೇಳಿ? ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ ಅಂತ ಪ್ರತಿ ತಿಂಗಳು ಸಾಲ ಮಾಡ್ತಾ ಹೋದೆ. ಅದಿಲ್ಲಿ ತನಕ ಬರುತ್ತೆ ಅಂತ ನನಗೆ ಅಪ್ಪ. ಅವ್ರು ಕಂಪ್ಲೇಂಟ್ ಕೊಡ್ತಾರಾ? ಕೊಟ್ಕೊಳ್ಳಿ. ನಾನು ಜೈಲಿಗೆ ಹೋಗ್ಬೇಕಾ? ಹೋಗ್ತೀನಿ. ಹೇಗಿದ್ರು ಎಲ್ಲೇ ಇದ್ರು ನಾನು ಒಂದೇ ಅಲ್ವಾ? ಕೆಲ್ಸಕ್ಕೆ ಬಾರ್ದೇ ಇರೋನು. ಕೊಟ್ಕೊಳ್ಳಿ. ಹರೀಶ, ಹರೀಶ, ರೀ, ನಮ್ಮ ಬಗ್ಗೆ ನಿಮಗೆ ಗೊತ್ತು. ಪೊಲೀಸು ಕೇಸು ಅಂತ ದಯವಿಟ್ಟು ಏನೂ ಹೋಗಬೇಡಿ. ನಾನು ಅವನ ಜೊತೆ ಮಾತಾಡಿ ನಾನೇ ಏನಾದರೂ ನಿಮ್ಮ ದುಡ್ಡು ವ್ಯವಸ್ಥೆ ಮಾಡ್ತೀನಿ. ನೋಡಿ ಶ್ರೀನಿವಾಸ ಏನೋರೆ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ದುಡ್ಡು ನನಗೆ ಬೇಕೇ ಬೇಕು. ನಿಮ್ಮ ಮಗ ಏನಾದರೂ ನನಗೆ ಮೋಸ ಮಾಡೋದಕ್ಕೆ ಬಂದ್ರೆ ಅವನನ್ನ ಗ್ಯಾರಂಟಿ ಜೈಲಿಗೆ ಕಳಿಸ್ತೇನೆ.
ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹುಷಾರ್. ಚಿನ್ನಮರಿ ಚಿನ್ನಮರಿ ಹಾಂ ರೀ. ನಾನು ಆಫೀಸಿಗೆ ಹೊರಟೆ. ಸರಿ, ಹೋಗಿ ಬನ್ನಿ. ಹುಷಾರು. ನಾನು ಹುಷಾರಾಗಿರ್ತೀನಿ ಚಿನ್ನಮರಿ. ನೀವು ಜೋಪಾನ. ಮನೆಯಿಂದ ಹೊರಗೆಲ್ಲ ಹೋಗಕ್ಕೆ ಹೋಗ್ಬೇಡಿ. ನೋಡಿ, ಚನ್ನಪಟ್ಟಣದ ಗೊಂಬೆ ಇದ್ದಂಗಿದ್ದೀರಿ. ನಿಮ್ಮನ್ನು ಹೀಗೆ ನೋಡೋಕ್ಕೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದೇ ಮತ್ತೆ ಖುಷಿ ಜಾಸ್ತಿ ಆಗ್ತದೆ ಅಂತ ಆಫೀಸ್ಗೆ ಹೋಗದೆ ಇರಬೇಡಿ. ಆಗಲೇ ಲೇಟ್ ಆಗಿದೆ, ಹೊರಡೇನಿ. ಓಕೆ, ಹ್ಯಾಂಡ್ಸ್ ಅಪ್. ಐಮ್ ಗೋಯಿಂಗ್. ಐಮ್ ಗಾನ್. ಚಿನ್ನಮರಿ, ಏನಾಯ್ತು? ನಾನು ಪರ್ಸ್ ಮರ್ತು ಬಂದಿದ್ದೀನಿ. ಅಷ್ಟೇ ತಾನೇ, ನಂಗೆ ಗೊತ್ತು ನೀವು ಹೀಗೆ ಮಾಡ್ತೀರಾ ಅಂತ. ಇರಿ, ತರ್ತೀನಿ. ಥ್ಯಾಂಕ್ ಯು ಚಿನ್ನಮರಿ. ಸರಿ, ಬರ್ತೀನಿ. ಮತ್ತೇನು ಮರ್ತ್ರಿ? ಬನ್ನಿ. ಸಾರಿ ಹೇಳಿ. ಸಾರಿ, ಮೊಬೈಲ್ ಫೋನ್. ಅಂದೆ ಎಷ್ಟು ಮರಿತೀರಾ ನೋಡಿ. ಸರಿ, ನಾನು ಹೋಗಿ ಬರ್ತೀನಿ. ಆಮೇಲೆ ಚಿನ್ನಮರಿ, ಮನೆ ಕಡೆ ಜೋಪಾನ. ಹೊರಗೆಲ್ಲೂ ಹೋಗಕ್ಕೆ ಹೋಗಬೇಡಿ. ಯಾರಾದರೂ ಮನೆಗೆ ಬಂದರೆ ದಿಢೀರ್ ನನ್ನ ಬಾಗಿಲು ತೆಗೆದುಬಿಡ್ಬೇಡಿ. ದಯವಿಟ್ಟು ನನಗೆ ಫೋನ್ ಮಾಡಿ. ಜೋಪಾನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.